ವೀಕ್ಷಕರೇ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬಣ ಬಡಿದಾಟದ ಬೆಂಕಿಗೆ ತುಪ್ಪವನ್ನು ಸುರಿಸ್ತಾ ಇರ್ತಕ್ಕಂಥವ್ರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಬಹುದೊಡ್ಡ ಆರೋಪ. ಪದೇ ಪದೇ ರಾಜ್ಯಕ್ಕೆ ಆಗಮಿಸೋದ್ರ ಮೂಲಕ ಶಾಸಕರ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಶಾಸಕರನ್ನ ಸಿದ್ದರಾಮಯ್ಯನವರ ವಿರುದ್ಧ ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಮಾಡ್ತಿದ್ದಾರೆ ಅನ್ನುವ ಒಂದು ಮಾಹಿತಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಬಳಗದವರಿಂದ ತಲುಪ್ತಾ ಇದೆ. ಯಾವಾಗ ತನ್ನ ಆಪ್ತರು ಈ ರೀತಿಯ ಒಂದು ಸಂದೇಶವನ್ನ ತಂದ್ರು, ಅದಾದ ನಂತರ ಸಿದ್ದರಾಮಯ್ಯನವರು ಸುರ್ಜೇವಾಲಾ ವಿರುದ್ಧ ಕೆರಳಿ ಕೆಂಡಾಮಂಡಲ ಆಗಿದ್ರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ರಾಹುಲ್ ಗಾಂಧಿ ಅವರೊಂದಿಗೆ ಈ ಸುರ್ಜೇವಾಲಾ ಅವರ ವಿಚಾರವನ್ನ ಮಾತಾಡಬೇಕು ಅನ್ನುವ ತೀರ್ಮಾನಕ್ಕೆ ಈ ಸಿದ್ದರಾಮಯ್ಯನವರು ಬಂದಿದ್ರು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಈ ಸುರ್ಜೇವಾಲಾ ಯಾವ ರೀತಿಯ ಒಂದು ಸಭೆಗಳನ್ನ ನಡೆಸ್ತಾ ಇದ್ದಾರೆ, ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನ ಎಲ್ಲಾ ಹಂತಗಳಲ್ಲೂ ಕೂಡ ಸುರ್ಜೇವಾಲಾ ಕೈ ಹಾಕ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗವನ್ನ ಕೇಳಿಸಿದೆ. ಇತ್ತೀಚೆಗೆ ರಾಜ್ಯಕ್ಕೆ 3 ಬಾರಿ ಬಂದಿದ್ದಂತಹ ಸುರ್ಜೇವಾಲಾ ಕಾಂಗ್ರೆಸ್ನ 104ಕ್ಕೂ ಹೆಚ್ಚು ಶಾಸಕರೊಂದಿಗೆ 1-to-1 ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ಶಾಸಕರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಬದಲಾವಣೆಯ ಬಯಸ್ತಿದ್ದಾರೆ ಅನ್ನುವ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕೊಡತಕ್ಕಂಥ ತಯಾರಿಯನ್ನ ಸುರ್ಜೇವಾಲಾ ಅವರು ಮಾಡ್ಕೊಂಡಿದ್ರು. ಅದಷ್ಟೇ ಅಲ್ಲದೆ ಶಾಸಕರು ಏನು 1-to-1 ಸಭೆಯ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ, ವಿವಿಧ ಖಾತೆಗಳ ಸಚಿವರ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ಆ ಆರೋಪ ಬಂದಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಒಂದು ಬಹುದೊಡ್ಡ ತಪ್ಪನ್ನ ಮಾಡ್ತಾರೆ. ಅದೇನಂದ್ರೆ ಆ ಶಾಸಕರನ್ನ ಅವ್ರ ಮುಂದೆನೆ ಕುಂಡ್ರಿಸ್ಕೊಂಡು ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮೂಲಕ ಕ್ಲಾಸ್ ತಕ್ಕಂತಕ್ಕಂಥ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡ್ತಾರೆ. ಸುರ್ಜೇವಾಲಾ ಯಾವಾಗ ಇಷ್ಟೆಲ್ಲ ಒಂದು ಆಟವನ್ನ ರಾಜ್ಯದಲ್ಲಿ ಆಡೋಕ್ ಸ್ಟಾರ್ಟ್ ಮಾಡಿದ್ರು, ಆಗ ನೇರವಾಗಿ ಸಿದ್ದು ಬಳದ ಅತ್ಯಾಪ್ತರು ಹೋಗಿ ಸಿದ್ದರಾಮಯ್ಯನವ್ರ ಹತ್ರ, ನೋಡಿ ಸುರ್ಜೇವಾಲಾ ಅವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ನಿಮ್ಮ ವಿರುದ್ಧ ಅಭಿಪ್ರಾಯವನ್ನ ರೂಪಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆ ಮೂಲಕ DK ಶಿವಕುಮಾರ್ ಅವರನ್ನ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸುವ ಒಂದು ನಿಟ್ಟಿನಲ್ಲಿ ಅವರು ಶಾಸಕರ ಒಂದು ಬಲವನ್ನ ಹೆಚ್ಚಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೇಂಟ್ ಅನ್ನ ಮಾಡಿದರು. ಯಾವಾಗ ತನ್ನ ಆಪ್ತ ಬಳಗದವರಿಂದ ಈ ರೀತಿಯ ಕಂಪ್ಲೇಂಟ್ ಸಿದ್ದರಾಮಯ್ಯನವರಿಗೆ ತಲುಪ್ತೋ, ಸಿದ್ದರಾಮಯ್ಯನವರು ಆಗ ಕೆರಳಿ ಕೆಂಡವಾದರು. ಕೊನೆಗೆ ರಾಹುಲ್ ಗಾಂಧಿ ಅವರೊಂದಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದು ಕೂಡ ಸುರ್ಜೇವಾಲಾ ಅವರನ್ನು ಎದುರಿನಲ್ಲಿ ಇಟ್ಕೊಂಡೆ ಸಿದ್ದರಾಮಯ್ಯನವರು ಒಂದು ಮಾತನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ. ರಾಹುಲ್ ಜಿ, ನಮಗೆ ಈ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಆಗಿರೋದು ಬೇಕಾಗಿಲ್ಲ, ಅವರನ್ನ ಸದ್ಯಕ್ಕೆ ನೀವು ಅರ್ಜೆಂಟಾಗಿ ಚೇಂಜ್ ಮಾಡಿ, ಇಲ್ಲಾಂದ್ರೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಬಹುದೊಡ್ಡ ಅಪಾಯ ಆಗುತ್ತೆ ಅನ್ನುವ ಮಾತನ್ನ ಸುರ್ಜೇವಾಲಾ ಎದುರಲ್ಲೇ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು. ಆದರೂ ಕೂಡ ಸುರ್ಜೇವಾಲಾ ಈ ಕ್ಷಣಕ್ಕೂ ರಾಜ್ಯ ಉಸ್ತುವಾರಿಯಿಂದ ಬದಲಾವಣೆ ಆಗಿಲ್ಲ. ಹಾಗಾದ್ರೆ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಸುರ್ಜೇವಾಲಾ ಸ್ಟ್ರಾಂಗ್ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ. ನಿಜಕ್ಕೂ ಕೂಡ ಸಿದ್ದು ಬಣ ಈ ಸುರ್ಜೇವಾಲಾ ವಿರುದ್ಧ ತಿರುಗಿ ಬಿದ್ದಾಗಲೂ ಸಹ ಕಾಂಗ್ರೆಸ್ನ ಹೈಕಮಾಂಡ್ ಸುರ್ಜೇವಾಲಾ ಅವರನ್ನ ರಾಜ್ಯ ಉಸ್ತುವಾರಿಯಿಂದ ಬದಲಾವಣೆ ಮಾಡದೇ ಇರೋದಕ್ಕೆ ಪ್ರಮುಖ ಒಂದು ಕಾರಣ ಇದೆ. ಸುರ್ಜೇವಾಲಾ ಬೆನ್ನಿಗೆ ಒಬ್ಬ AICCಯ ಮಹಾನ್ ನಾಯಕ ನಿಂತಿದ್ದಾನೆ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದು, ಆ ಮಹಾನ್ ನಾಯಕನ ಒಂದು ಬಲದಿಂದನೇ ಸುರ್ಜೇವಾಲಾ ಈ ಕ್ಷಣಕ್ಕೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಮುಂದುವರೆದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಸುರ್ಜೇವಾಲಾ ಬೆನ್ನಿಗೆ ನಿಂತಿರ್ತಕ್ಕಂಥ ಆ AICC ಮಟ್ಟದ ಮಹಾನ್ ನಾಯಕ ಯಾರು, ನಿಜಕ್ಕೂ ಕೂಡ ರಾಜ್ಯದಲ್ಲಿ ಸುರ್ಜೇವಾಲಾ ಮಾಡ್ತಿರ್ತಕ್ಕಂಥ ಅವಾಂತರಗಳೇನು ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರೊಂದಿಗೆ 1-to-1 ಸಭೆಯನ್ನ ನಡೆಸೋದ್ರ ಜೊತೆಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾಂಗ್ರೆಸ್ನ ಕೆಲವೊಂದು ವಿಚಾರಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ನೇರ ಆರೋಪ. ಈ ಸುರ್ಜೇವಾಲಾ ಅವರ ವಿರುದ್ಧ ಪಾರ್ಟಿ ಕೇಡರ್ಗಳಿಂದ ಬರುತ್ತಿದ್ದ ವರ್ತಮಾನಗಳಿಂದ ಸಿದ್ದರಾಮಯ್ಯ ಹಿಂದೆನೆ ಸುರ್ಜೇವಾಲಾ ಅವರ ವಿರುದ್ಧ ಬಹುದೊಡ್ಡ ಮಟ್ಟದಲ್ಲಿ ಸಿಟ್ಟಾಗಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ಇನ್ನೊಂದು ಕಡೆ ಈಗಾಗಲೇ ಏನು ನಿಗಮ ಮಂಡಳಿಗೆ ಕೆಲವು ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ, ಆ ಅಧ್ಯಕ್ಷರ ನೇಮಕದಲ್ಲೂ ಕೂಡ ಸುರ್ಜೇವಾಲಾ ಅವರು ಕೈ ಆಡಿಸಿದ್ರು. ಅವ್ರಿಗೆ ಬೇಕಾಗಿಂತವರಿಗೆ ತಂದು ಆ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿ ಕೂರಿಸಿದ್ರು ಅಂತಕ್ಕಂಥದ್ದು ಸಿದ್ದು ಬಣದ ಬಹುದೊಡ್ಡ ಆರೋಪ.
ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಒಬ್ಬ ಕಾಂಗ್ರೆಸ್ ನಾಯಕನಿಗೆ ಪದೇ ಪದೇ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಸುರ್ಜೇವಾಲಾ ನಿಮಗೆ ಟಿಕೆಟ್ ಕನ್ಫರ್ಮ್ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಅದಾದ ನಂತರ ಆ ನಾಯಕನಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿತು. ಅದಾದ ನಂತರ ಆ ನಾಯಕ ಬಂದು ಸಿದ್ದರಾಮಯ್ಯನವ್ರ ಹತ್ರ ಸುರ್ಜೇವಾಲಾ ನನ್ನೊಂದಿಗೆ ಈ ರೀತಿಯ ಡೀಲನ್ನು ಮಾಡ್ಕೊಂಡಿದ್ರು, ಆದ್ರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಸೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವ ಆರೋಪವನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಎದುರು ಸುರ್ಜೇವಾಲಾ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಇಷ್ಟೆಲ್ಲಾ ಸಿದ್ದುಬಣ ತಿರುಗಿ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಸುರ್ಜೇವಾಲಾ ದಿನದಿಂದ ದಿನಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಹೊರತು ಅವರನ್ನ ವಾಪಸ್ ದೆಹಲಿಗೆ ಕರೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸುರ್ಜೇವಾಲಾ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ರಾಹುಲ್ ಗಾಂಧಿ ಅವರ ಬಳಿ ಈ ಸುರ್ಜೇವಾಲಾ ಏನೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇರ್ತಕ್ಕಂಥ ಕಂಪ್ಲೇಂಟ್ಗಳನ್ನು ದೊಡ್ಡ ಮಟ್ಟದಲ್ಲಿ ಹೇಳಿದ್ರು ಕೂಡ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುರ್ಜೇವಾಲಾ ಅವರ ಬೆನ್ನಿಗೆ ನಿಂತಿರೋ ಕಾರಣಕ್ಕೆ ಅವರನ್ನ ರಾಜ್ಯ ಉಸ್ತುವಾರಿಯಿಂದ ಬದಲಾವಣೆ ಮಾಡ್ತಕ್ಕಂಥ ಒಂದು ಮನಸ್ಸನ್ನ ರಾಹುಲ್ ಗಾಂಧಿ ಮಾಡ್ತಾ ಇಲ್ಲ ಅನ್ನುವ ಒಂದು ಸೂಚನೆಗಳು ಈಗ ಕಾಂಗ್ರೆಸ್ ಪಾಳೆಯದಿಂದ ಸಿಗ್ತಾ ಇದಾವೆ. ಅದೇ ಕಾರಣಕ್ಕೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಸುರ್ಜೇವಾಲಾ ಅವರ ಮೂಲಕ ಆಟ ಆಡ್ತಾ ಇದ್ದಾರೆ ಅನ್ನುವ ಒಂದು ಸ್ಪಷ್ಟ ಸುಳಿವು ಸಿದ್ದರಾಮಯ್ಯನವರು ಸಿಕ್ಕಿದ್ದು, ಸದ್ಯಕ್ಕೆ ಸುರ್ಜೇವಾಲಾ ಅವರನ್ನ ರಾಜ್ಯ ಉಸ್ತುವಾರಿ ಒಂದರಿಂದ ಕೈ ಬಿಡ್ತಕ್ಕಂಥ ಒಂದು ಪ್ರೆಸರ್ ಆಗ್ತಕ್ಕಂಥ ವಿಚಾರವನ್ನ ಸಿದ್ದರಾಮಯ್ಯನವರು ಕೈ ಬಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿದ್ರು ಕೂಡ ಮತ್ತೆ ಮತ್ತೆ ರಾಜ್ಯಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಸುರ್ಜೇವಾಲಾ ಅವರು ರಾಜ್ಯದ ಕಾಂಗ್ರೆಸ್ ಮೇಲೆ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಹಿಡಿತವನ್ನ ಸಾಧಿಸ್ತಾ ಇದ್ದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತನ್ನ ತಲೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಣವನ್ನ ಕೆರಳಿ ಕೆಂಡವಾಗ್ಸ್ತಾ ಇದೆ. ಆದ್ರೆ ಸ್ವತಃ ರಾಹುಲ್ ಗಾಂಧಿ ಎದುರು ಕೂಡ ಈ ಉಸ್ತುವಾರಿಯನ್ನ ಬದಲಾವಣೆ ಮಾಡಬೇಕು ಅನ್ನುವ ದೂರನ್ನ ಸಿದ್ದರಾಮಯ್ಯನವರು ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸುರ್ಜೇವಾಲಾ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು, ಸುರ್ಜೇವಾಲಾ ವಿಚಾರವಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನ ರಾಹುಲ್ ಗಾಂಧಿ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ. ಅದೇ ಕಾರಣಕ್ಕೆ ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಆಗಮಿಸೋದು, ಆಡಳಿತ ವಿಚಾರದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ತಲೆ ಹಾಕೋದು, ಇನ್ನೊಂದು ಕಡೆ ರಾಜ್ಯದ ಪ್ರಮುಖ ಅಧಿಕಾರಿಗಳ ಸಭೆಯನ್ನು ಕೂಡ ಸುರ್ಜೇವಾಲಾ ಮಾಡಿದ್ದಾರೆ ಅನ್ನುವ ಒಂದು ಆರೋಪವನ್ನು ಈಗಾಗಲೇ ವಿರೋಧ ಪಕ್ಷಗಳು ಮಾಡಿದ್ದಾವೆ. ಇನ್ನೊಂದು ಕಡೆ ಸುರ್ಜೇವಾಲಾ ಸೂಪರ್ ಸಿಎಂ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ JDS ಈಗಾಗಲೇ ಮಾಡಿದ್ದು, ಸುರ್ಜೇವಾಲಾ ಅವರ ನಡೆ ಕೂಡ ಅದೇ ರೀತಿಯಾಗಿದೆ. ಕೇವಲ ರಾಜ್ಯದಲ್ಲಿ ಉಸ್ತುವಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ಒಂದು ಚಟುವಟಿಕೆಗಳ ಮೇಲೆ ಕಣ್ಣಿಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ತನ್ನ ಹಿಡಿತವನ್ನ ಬಿಗಿಗೊಳಿಸ್ತಾ ಇರತಕ್ಕಂಥದ್ದು, ಇದು ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಒಂದು ಕೋಲಾಹಲವನ್ನ ತರಬಹುದು ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದಾವೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸುರ್ಜೇವಾಲಾ ನಡ್ಕೊಳ್ತಾ ಇರತಕ್ಕಂಥ ಈ ರೀತಿ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತವನ್ನ ತಂದಿಡಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಎಲ್ಲಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುರ್ಜೇವಾಲಾ ಅವರ ಬೆನ್ನಿಂದ ಇರ್ತಾರೋ ಅಲ್ಲಿವರೆಗೂ ಕೂಡ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಿಂದ ವಾಪಸ್ ಹೋಗಲ್ಲ ಅನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಸುರ್ಜೇವಾಲಾ ಅವರ ಈ ನಡೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನ ಬಹುದೊಡ್ಡ ಭಿನ್ನಮತಕ್ಕೆ ಕಾರಣವಾಗುತ್ತಾ, ಅಥವಾ ಸಿದ್ದರಾಮಯ್ಯನವರ ಒಂದು ಒತ್ತಡಕ್ಕೆ ಮಣಿದು ರಾಜ್ಯ ಉಸ್ತುವಾರಿಯಿಂದ ಈ ಸುರ್ಜೇವಾಲಾ ಅವರನ್ನ AICC ವಾಪಸ್ ಕರೆಸ್ಕೊಳ್ಳುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.